ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೈ ಪ್ರೋಟೀನ್ ದೋಸೆ ಹೇಗೆ ಮಾಡೋದು, ತುಂಬಾ ಈಸಿ. ಓವರ್ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ತುಂಬಾ ಈಸಿ, ತುಂಬಾ ಹೆಲ್ದಿ. ಮಕ್ಕಳು, ವಯಸ್ಸಾದವರು ಪ್ರತಿಯೊಬ್ಬರು ತಿನ್ಬೋದು. ಹೆಲ್ದಿ ಬ್ರೇಕ್ಫಾಸ್ಟು. ರಾತ್ರಿ ಓವರ್ನೈಟ್ ನೆನೆಸಿ ಬೆಳಗ್ಗೆ ಮಾಡ್ಕೊಂಡು ತಿನ್ಬೋದು. ಬೇಕಾದ್ರೆ ಕಡಲೆಕಾಳು ಇಷ್ಟ ಇಲ್ಲ ಅಂದರೆ ಹೆಸ್ರು ಕಾಳು ಹಾಕೋಬೋದು, ಮೆಂತ್ಯ ಹಾಕೋಬೋದು, ಬಟಾಣಿನೂ ಹಾಕೋಬೋದು. ನಿಮ್ಗೆ ಹೇಗೆ ಅನುಕೂಲ ಆ ರೀತಿ ಆಗಿ ಮಾಡ್ಕೋಬೋದು. ನಾನಿವತ್ತು ನಿಮಗೆ ಬರೀ ರೇಷನ್ ಅಕ್ಕಿ ಮತ್ತು ಕಡಲೆಕಾಳು ಎರಡು ಮಿಕ್ಸ್ ಮಾಡಿ ಹೇಗೆ ಗರಿಯಾಗಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ನಿಮಗೂ ಸಹ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಮರೆಯದಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಬನ್ನಿ ಈಗ ನೋಡ್ಕೊಂಡು ಬರೋಣ. ಲೇಟ್ ಮಾಡೋದು ಬೇಡ. ಹೇಗೆ ಮಾಡೋದು ಅಂತ. ಹೈ ಪ್ರೋಟೀನ್ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಒಂದು ಸರಿ ಈ ಮೆಥಡಲ್ಲಿ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಾರಕ್ಕೆ 2 ಸರಿನಾದರೂ ಮಿಸ್ ಮಾಡದೆ ಮಾಡ್ತೀರಾ. ಯಾಕಂದರೆ ಸ್ವಲ್ಪನೂ ಕಿತ್ತೋಗಲ್ಲ, ಏನೂ ಆಗೋಲ್ಲ. ಕ್ರಿಸ್ಪಿಯಾಗಿ ಈಸಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಇದು ಚಟ್ನಿ ಜೊತೆ, ಗ್ರೇವಿ ಜೊತೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಒಂದ್ಸಲಿ ಇದೇ ರೀತಿ ಸೇಮ್ ಮಾಡಿ ಓವರ್ನೈಟ್ ನೆನೆಸ್ಬಿಟ್ಟು ನಿಮಗೂ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ. ಈಗ ಲೇಟ್ ಮಾಡೋದು ಬೇಡ, ನೋಡೋಣ ದೋಸೆ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ನಾನು ನಿಮಗೆ ಕಡಲೆಕಾಳು ಮತ್ತು ಅಕ್ಕಿ ಬಳಸಿ ಯಾವ ರೀತಿ ಹೈ ಪ್ರೋಟೀನ್ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ, ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಸ್ಮೂತ್ ಬೇಕಂದರೆ ಸ್ಮೂತು, ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಯಾವ ಅಕ್ಕಿ ಇದೆ ಆ ಅಕ್ಕಿ ತೊಗೊಳ್ಳಿ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಅದೇ ಸೇಮ್ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕಡಲೆಕಾಳು, ಸೇಮ್ ಗ್ಲಾಸು ಅರ್ಧ ಗ್ಲಾಸ್ ಕಡಲೆಕಾಳು ಮಿಕ್ಸ್ ಮಾಡಿ ಇದನ್ನ ಇವಾಗ 2-3 ಸಲ ನೀಟಾಗಿ ತೊಳ್ಕೊಂಡು ಫ್ರೆಂಡ್ಸ್ ಓವರ್ನೈಟ್ ನೆನೆ ಹಾಕ್ಬಿಡೋಣ. ಬೆಳಗ್ಗೆ ದೋಸೆ ಮಾಡೋದು. ಇದನ್ನ ಇವಾಗ ನಾನು ನೀಟಾಗಿ ತೊಳ್ಕೊಂಡು ಓವರ್ನೈಟ್ ನೆನೆ ಹಾಕ್ತೀನಿ. ಇವಾಗ ಓವರ್ನೈಟ್ ನೆನೆ ಹಾಕೋಣ ಫ್ರೆಂಡ್ಸ್. ಇವಾಗ ನಾನು ಓವರ್ನೈಟ್ ನೆನೆ ಹಾಕಿದ್ದೆ ನೋಡಿ. 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಕಡಲೆಕಾಳು ಈ ರೀತಿ ಉಣ್ತಿದೆ. ಇದಕ್ಕೆ ಇನ್ನೇನು ಹಾಕಿಲ್ಲ, ಕಡಲೆಕಾಳು ಮತ್ತು ರೇಷನ್ ಅಕ್ಕಿ ಅಷ್ಟೇ ಹಾಕಿರೋದು. ಇದನ್ನು ಇವಾಗ ನೀಟಾಗಿ ರುಬ್ಕೊಂಡು ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಾನು 5-6 ಸಲ ತೊಳೆದು ನೆನೆ ಹಾಕಿರೋದ್ರಿಂದ ಪುನಃ ಏನು ತೊಳೆಯೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ಉಂತಿದೆ ಫ್ರೆಂಡ್ಸ್. ರುಬ್ಕೊಂಡು ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ. ತುಂಬಾ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಟಿಫನ್ಗೆ ಅರ್ಜೆಂಟಾಗಿ ಏನು ತಿಂಡಿ ಮಾಡೋದು ಅಂದಾಗ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ಇದನ್ನು ನಾನು ಜಾರ್ಗೆ ಹಾಕೋತಾ ಇದ್ದೀನಿ. ದೋಸೆ ಹಿಟ್ಟು ಅದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬರೋಣ. ಇದಕ್ಕಿನ್ನೇನು ಹಾಕ್ಬೇಡಿ, ಬರೀ ರುಚಿ ಹಾಕ್ಕೊಳ್ಳಿ ಅಷ್ಟೇ. ನಾನು 2 ಸಲ ರುಬ್ಕೋತೀನಿ. ನೀಟಾಗಿ ತೊಳೆದಿರೋದ್ರಿಂದ ಅದೇ ನೀರನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಈಗ ಫ್ರೆಂಡ್ಸ್ ಇದಾಗಿದೆ ನೋಡಿ. ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸಿಪ್ ಮಾಡ್ಕೋತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದ್ಸಲಿ ನಾನು ಮಾಡೋ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 10 ನಿಮಿಷ ರೆಸ್ಟ್ಗೆ ಇಟ್ಬಿಡೋಣ.
10 ನಿಮಿಷ ನೆನೆಲಿ, ಆಮೇಲೆ ದೋಸೆ ಮಾಡೋಣ. ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಈಗ ಬೇಯಲಿ. ನಾನು ದೋಸೆ ಬಿಡ್ಬೇಕಾದ್ರೆ ಫ್ರೆಂಡ್ಸ್ ವೀಡಿಯೋವೇ ಆನ್ ಮಾಡ್ಕೊಂಡಿಲ್ಲ, ಆಮೇಲೆ ನೋಡಿಕೊಂಡೆ. ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಏನು ಕ್ರಿಸ್ಪಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಯಾರೂ ಕಂಡುಹಿಡಿಯೋಕ್ಕೆ ಆಗಲ್ಲ ಇದು ಕಡಲೆಕಾಳು ಹಾಕಿ ದೋಸೆ ಮಾಡಿರೋದು ಅಂತ. ಒಂದು ತಿನ್ನೋರು 4 ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈಗ ಇದನ್ನು ನೋಡಿ, ಏನು ಕಿತ್ತೋಗಲ್ಲ ಫ್ರೆಂಡ್ಸ್, ಅದೇ ಮೇಲಕ್ಕೆ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರ್ ಆ್ಯಂಡ್ ಟೇಸ್ಟಿ ಕಡಲೆಕಾಳು ದೋಸೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಈಸಿ ಬ್ರೇಕ್ಫಾಸ್ಟ್ ಕೂಡ. ವಯಸ್ಸಾದವರು, ಮಕ್ಕಳು ಎಲ್ಲರೂ ತಿನ್ಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ಚಟ್ನಿ ಜೊತೆ, ಗೊಜ್ಜು ಜೊತೆ, ಗ್ರೇವಿ ಜೊತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆಮೇಲೆ ಬೇಗನೆ ಆಗುತ್ತೆ. ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ರುಬ್ಬಿಟ್ಟು ಮಾಡ್ತಾ ಇರೋದೆ. ಒಂದ್ಸಲಿ ಈ ರೀತಿ ದೋಸೆನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ. ಥ್ಯಾಂಕ್ ಯು.